ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಮತಾ ಹೆಗ್ಡೆ. ವೀಕ್ಷಕರೇ, ಶಿಕ್ಷಣ ಅನ್ನೋದು ಬಹುತೇಕರ ಅತಿ ದೊಡ್ಡ ಕನಸು. ಅದರಲ್ಲೂ ವೃತ್ತಿಪರ ಕೋರ್ಸ್ಗಳನ್ನು ಒಂದೊಳ್ಳೆ ಕಾಲೇಜ್ನಲ್ಲಿ ಮಾಡಬೇಕು. ಜೊತೆಗೆ ಈ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆಸಕ್ತಿ ಇರೋರು ಕೃಷಿ ಕೋರ್ಸ್ಗಳನ್ನು ಎಲ್ಲಿ ಮಾಡಬೇಕು ಅನ್ನುವಂತಹ ಗೊಂದಲ ಪೋಷಕ ವರ್ಗಕ್ಕೂ ಇರುತ್ತೆ, ವಿದ್ಯಾರ್ಥಿಗಳಿಗೂ ಇರುತ್ತೆ. ಸೊ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿರೋದು ಸಂಪೂರ್ಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಹಾಗಾದರೆ ಇಲ್ಲಿ ಪ್ರೊವೈಡ್ ಆಗ್ತಾ ಇರುವಂತಹ ಕೋರ್ಸ್ಗಳು ಜೊತೆಗೆ ಕೃಷಿ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಹೆಸರು ಈ ಸಂಸ್ಥೆ ಯಾವಾಗಲಿಂದ ಗಳಿಸ್ಕೊಳ್ತು, ಎಲ್ಲದರ ಮಾಹಿತಿನ ಸಂಪೂರ್ಣವಾಗಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ಇಬ್ಬರು ವಿಶೇಷ ಅತಿಥಿಗಳಿದ್ದಾರೆ. ಮೊದಲನೇದಾಗಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಹೋಗ್ತೀನಿ. ಇನ್ನು ಸಂಪೂರ್ಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ವೈಸ್ ಚೇರ್ಪರ್ಸನ್ ಆಗಿರುವಂತಹ ಡಾಕ್ಟರ್ ಸಂಪೂರ್ಣ ನಾಯ್ಡು ಅವರಿದ್ದಾರೆ. ಸೊ ಮೊದಲನೇದಾಗಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಡಾಕ್ಟರ್ ಸಂಪೂರ್ಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಸಂಪೂರ್ಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಡೀನ್ ಆಗಿರುವಂತಹ ಡಾಕ್ಟರ್ ಎಸ್.ಎನ್. ವಾಸುದೇವನ್ ಅವರಿದ್ದಾರೆ. ಸೊ ಅವನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಹಾಯ್ ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಮೊದಲಾಗಿ ಮೇಡಮ್, ನಿಮ್ಮಿಂದನೇ ಸ್ಟಾರ್ಟ್ ಮಾಡಿಬಿಡ್ತೀನಿ. ಸಂಪೂರ್ಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಎರಡು ವಿಚಾರಗಳಿಗೆ ಬಹಳ ದೊಡ್ಡ ಹೆಸರನ್ನು ಮಾಡ್ತಾ ಇರೋದು. ಒಂದು ಕೃಷಿ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ವಿಭಿನ್ನತೆ ಕಾರಣಕ್ಕೆ, ಇನ್ನೊಂದು ಅವ್ರು ಕೊಡ್ತಾ ಇರುವಂತಹ ಕ್ವಾಲಿಟಿ ಎಜುಕೇಷನ್ಗೆ. ಸೊ ಸಂಪೂರ್ಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಹುಟ್ಟಾಕ್ತವ್ರು ಯಾರು, ಯಾವಾಗಲಿಂದ ಇದು ಸ್ಟಾರ್ಟ್ ಆಯಿತು, ಇಷ್ಟು ದೊಡ್ಡ ಹೆಸರು ಮಾಡೋದಕ್ಕೆ ಏನೆಲ್ಲ ಕಾಂಟ್ರಿಬ್ಯೂಷನ್ ಯಾರೆಲ್ಲ ಇಂದ ವ್ಯಕ್ತ ಆಗಿದೆ ಅಂತ? ಮೇಡಮ್, ಸಂಪೂರ್ಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಬೃಂದಾವನ್ ಎಜುಕೇಷನ್ ಟ್ರಸ್ಟ್ ಒಂದು 30 ವರ್ಷದ ಹಿಂದೆ, ಅಂದರೆ 1994ರಲ್ಲಿ ಹೈಲಿ ಕ್ವಾಲಿಫೈಡ್ ವೆಲ್ ಎಕ್ಸ್ಪೀರಿಯನ್ಸ್ಡ್ ಪ್ರೊಫೆಷನಲ್ಸು, ಎಜುಕೇಷನಿಸ್ಟು, ಮೋರ್ ಓವರ್ ಅಕಾಡೆಮಿಷಿಯನ್ಸ್ ಅವರು ಸ್ಟಾರ್ಟ್ ಮಾಡಿದ್ರು. ವೃತ್ತಿಪರ ಕೋರ್ಸ್ನೇ ಸ್ಟಾರ್ಟ್ ಮಾಡೋಕ್ಕೆ ಕಾರಣ ಅಂತಂದರೆ ಪ್ರೊಫೆಷನಲ್ ಕೋರ್ಸ್. ಒಂದು ಮನುಷ್ಯ ಜೀವನ ಬೆಳಕಾಗಬೇಕು ಅಂತಂದರೆ ಪ್ರೊಫೆಷನಲ್ ಕೋರ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತೇಳಿ 2010ರಲ್ಲಿ ಒಂದು ವಿಶಾಲವಾದ, ಮೋರ್ ಸ್ಪೇಷಿಯಸ್ ಮತ್ತು ಗ್ರೀನರಿ ಇರುವಂಥದ್ದು, ಪೊಲ್ಯೂಷನ್ ಅನ್ಪೊಲ್ಯೂಟೆಡ್ ಕಂಡೀಷನ್ಸ್ ಇರಬೇಕು ಮತ್ತು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಆಗಿರಬೇಕು ಅನ್ನೋ ಒಂದು ಉದ್ದೇಶಪೂರ್ವಕವಾಗಿ ಸಂಪೂರ್ಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಒಂದು 60 ಕಿಲೋಮೀಟರ್ ದೂರ ಬೆಂಗಳೂರು ರೂರಲಲ್ಲಿ ಚನ್ನಪಟ್ಟಣದಲ್ಲಿ 2010ರಲ್ಲಿ ಇಂಜಿನಿಯರಿಂಗ್ ಕೋರ್ಸ್ನ ಸ್ಟಾರ್ಟ್ ಮಾಡಿದ್ರು. ಇಂಜಿನಿಯರಿಂಗ್ ಆ್ಯಂಡ್ MBA ಅಂಡರ್ AICT ಮತ್ತು VTU ಕೆಳಗೆ ಸ್ಟಾರ್ಟ್ ಮಾಡಿದ್ರು. ವೃತ್ತಿಪರ ಕೋರ್ಸಸ್ ಅಂತ ಹೇಳಿ ಹಾಗೆ 2016ರಲ್ಲಿ, ಈಗಾಗಲೇ 9 ವರ್ಷ ಆಯಿತು, ಅಗ್ರಿಕಲ್ಚರ್ ಕೋರ್ಸ್ ಡಿಗ್ರಿ BSc ಆನರ್ಸ್ ಅಗ್ರಿಕಲ್ಚರ್ನ ಸ್ಟಾರ್ಟ್ ಮಾಡಿದ್ರು. ಓಕೆ, ಏನೆಲ್ಲ ಆಪ್ಷನ್ಸ್ ಇದೆ? ವೃತ್ತಿಪರ ಕೋರ್ಸ್ ಅಂದ ತಕ್ಷಣ ಜನರಿಗೆ BSc ಮಾಡ್ಬೋದಾ, ಏನು ಆಪ್ಷನ್ ಇದೆ, ಯಾವ ರೀತಿಯಾದಂತಹ ಫೆಸಿಲಿಟೀಸ್ ಇದೆ, ಉಳಿದಂತೆ ಯಾವ್ಯಾವ ಕೋರ್ಸ್ಗಳಿದ್ದಾವೆ ಅನ್ನೋ ಪ್ರಶ್ನೆ ಇದೆ. ನಮ್ಮ ಸಂಪೂರ್ಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನಲ್ಲಿ ಫಸ್ಟ್ ಇಂಜಿನಿಯರಿಂಗ್ ಕೋರ್ಸಲ್ಲಿ ಕೆಳಗಡೆ ಈಗ ಡಿಮ್ಯಾಂಡಬಲ್ ಕೋರ್ಸ್ ಅಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನು, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಸಿವಿಲ್ ಇಂಜಿನಿಯರಿಂಗ್. ಈ ರೀತಿ 7 ನಾನಾ ವಿಧವಾದ ಕೋರ್ಸ್ಗಳು ಇಂಜಿನಿಯರಿಂಗಲ್ಲಿದೆ. ಹಾಗೆಯೇ MBA ಮ್ಯಾನೇಜ್ಮೆಂಟ್ ಕೋರ್ಸೂ ಇದೆ. ಅದಲ್ಲದೆ 2016ರಲ್ಲಿ, ಈಗಾಗಲೇ 9 ವರ್ಷ ಹೇಳ್ದಂಗೆ, BSc ಆನರ್ಸ್ ಅಗ್ರಿಕಲ್ಚರ್ ಮತ್ತು BSc ಆನರ್ಸ್ ಆರ್ಟಿಕಲ್ಚರ್ ಸ್ಟಾರ್ಟ್ ಆಯಿತು. ಈಗ ಈವನ್ MSc ಅಗ್ರಿಕಲ್ಚರ್ ಇನ್ ಅಗ್ರಾನಮಿ, MSc ಅಗ್ರಿ ಇನ್ ಎಂಟೊಮಾಲಜಿ, MSc ಅಗ್ರಿ ಇನ್ ಜೆನೆಟಿಕ್ಸ್ ಆ್ಯಂಡ್ ಪ್ಲಾಂಟ್ ಬ್ರೀಡಿಂಗ್ನು ಸ್ಟಾರ್ಟ್ ಆಗಿದೆ. ಓಕೆ, ಇಷ್ಟು ದೊಡ್ಡ ವೈಡ್ ಕೋರ್ಸಸನ್ನು ಕೊಡ್ತಾ ಇದ್ದೀರಾ ಅಂದಾಗ ಇನ್ನೊಂದು ಪ್ರಮುಖ ಪ್ರಶ್ನೆ ಬರೋದು, ಯಾವ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಮಾನ್ಯತೆ ಪಡೆದಿದ್ದಾರೆ, ಅಫಿಲಿಯೇಷನ್ ಏನು ಅಂತ? BSc ಆನರ್ಸ್ ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡೋಕ್ಕೆ ಕಾರಣ ಅಂತಂದರೆ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಅಗ್ರಿಕಲ್ಚರ್ ಡಿಗ್ರಿ ಗ್ರ್ಯಾಜುಯೇಟ್ಸು ಕೊರತೆ ಇದೆ. ಓಕೆ ಓಕೆ, ಅದು ನಮ್ಮ ದೇಶಕ್ಕಾಗಿ, ರಾಜ್ಯಕ್ಕೆ ತುಂಬ ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ಸ್ ಬೇಕಾಗಿದ್ದಾರೆ. ಈಗಿರೋಂಥ ಟ್ರೆಡಿಷನಲ್ ಫಾರ್ಮಿಂಗ್ ಅಲ್ಲದೇನೆ ಸೈಂಟಿಫಿಕ್ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅಕ್ಯುರೇಟ್ ಫಾರ್ಮಿಂಗ್ ಮಾಡೋರು. ಹೌದು, ಟ್ರೆಡಿಷನಲ್ ಅಡ್ವಾನ್ಸ್ ಟೆಕ್ನಾಲಜಿ, ಇವಾಗ ಡ್ರೋನ್ ಇರ್ಬೋದು, ರೋಬೋಟಿಕ್ ಇರ್ಬೋದು, ಸೈಂಟಿಫಿಕ್ ಆಗಿ ಇವಾಗ ಅಗ್ರಿಕಲ್ಚರ್ ಅಂದಿದ್ದಷ್ಟೇ ಇದು ಕ್ಲೈಮೆಟಿಕ್ ಕಂಡೀಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ಕ್ಲೈಮೆಟಿಕ್ ಕಂಡೀಷನ್ ಇರ್ಬೋದು, ಲೇಬರ್ ಪ್ರಾಬ್ಲಮ್, ಇವನ್ನೆಲ್ಲ ಹೋಗಲಾಡಿಸೋದಕ್ಕೆ ಸೈಂಟಿಫಿಕ್ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡ್ರೆ ಇಟ್ಸ್ ಎ ಮೋರ್ ಪ್ರಾಫಿಟೇಬಲ್ ಪ್ರೊಫೆಷನ್ ಅಂತ ಹೇಳ್ಬೋದು. ಈ ವೃತ್ತಿಪರ ಈ BSc ಆನರ್ಸ್ ಅಗ್ರಿಕಲ್ಚರ್ ಅನ್ನೋದು ಪ್ರೊಫೆಷನಲ್ ಕೋರ್ಸ್ ಆಯಿತು. ಪ್ರೊಫೆಷನಲ್ ಕೋರ್ಸ್, ವೃತ್ತಿಪರ ಕೋರ್ಸ್ ಅಂತಂದರೆ ಅವನು ಸೆಲ್ಫ್ ಎಂಟರ್ಪ್ರಿನರ್ ಆಗ್ಬೋದು, ಇದರಲ್ಲಿ ಬೇಗನೆ ಆಗ್ಬೋದು.
ಅದೇ ಅಲ್ಲದೆ ತುಂಬ ಅಗ್ರಿಕಲ್ಚರ್ ಕೋರ್ಸಸ್ಗೆ ಜಾಬ್ ಪ್ಲೇಸ್ಮೆಂಟ್ಗೆ ಅವಶ್ಯಕತೆ ಇದೆ. ನಮ್ಮ ದೇಶದಲ್ಲಿ ಮತ್ತು ಪರದೇಶದಲ್ಲಿ ಇದಕ್ಕೆ ಮೋರ್ ಡಿಮ್ಯಾಂಡ್ ಇದೆ. ಓಕೆ, ಫೈನ್. ತುಂಬ ಇಂಪಾರ್ಟೆಂಟ್ ಆಗಿ ಕೃಷಿ ಕೋರ್ಸ್ ಬಗ್ಗೆ ನಾವು ಫೋಕಸ್ ಮಾಡೋದಾದ್ರೆ, ಬಿಕಾಸ್ ಇಡೀ ಭಾರತದ ಅರ್ಧ ಅಂದರೆ 60% ರೆವೆನ್ಯೂ ಜನರೇಟ್ ಆಗೋದೇ ಕೃಷಿ ಕ್ಷೇತ್ರ. ಭಾರತದ ಬೆನ್ನೆಲುಬು ಕೃಷಿ ಕ್ಷೇತ್ರ. ಸೊ ಕೃಷಿ ಕೋರ್ಸ್ಗಳು ಅಂತ ನಿಮ್ಮ ಕಾಲೇಜ್ ಕೊಡ್ತಾ ಇದೆ ಅಥವಾ ನಿಮ್ಮ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಕೊಡ್ತಾ ಇದೆ ಅಂದಾಗ ಏನೇನು ಕೋರ್ಸು, ಎಷ್ಟು ಅವಧಿಯಲ್ಲಿರುತ್ತೆ ಮತ್ತು ಏನು ಸ್ಪೆಷಾಲಿಟಿ ಅಂತ? BSc ಆನರ್ಸ್ ಅಗ್ರಿಕಲ್ಚರ್ ಒಂದು ಕೋರ್ಸ್ ಇದೆ, ಮತ್ತು BSc ಆನರ್ಸ್ ಹಾರ್ಟಿಕಲ್ಚರ್. ಸೊ 2 ಪದವಿಗಳನ್ನು ಇಲ್ಲಿ ಪ್ರದಾನ ಮಾಡಲಾಗ್ತಾ ಇದೆ. ಅದು ಯೂನಿವರ್ಸಿಟಿ ಆಫ್ ಮೈಸೂರಲ್ಲಿ ಅಫಿಲಿಯೇಷನ್ ಆಗಿದೆ, ಆಲ್ರೆಡಿ ನಡೀತಾ ಇದೆ. ಈಗಾಗಲೇ 9 ವರ್ಷದಿಂದ ಈ ಒಂದು 2 ಕೋರ್ಸ್ಗಳು ಸಹ ನಮ್ಮ ಸಂಪೂರ್ಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸಲ್ಲಿ ನಡೀತಾ ಇದೆ. ಸೊ ಇದರಲ್ಲಿ ನಮ್ಮದು ಪ್ರಮುಖವಾಗಿ ಅಂತಂದರೆ, ಈಗಾಗಲೇ ನಾವು ಮೈಸೂರು ಯೂನಿವರ್ಸಿಟಿಲಿ ಏನು ಅಫಿಲಿಯೇಷನ್ಸ್ ಆಗಿದೆ, ಮತ್ತು ಇಲ್ಲಿ ನಮ್ಮದೆಲ್ಲ ಕೋರ್ಸ್ ಪಠ್ಯಕ್ರಮಗಳೇನಪ್ಪ ಅಂತಂದರೆ, ನಮ್ಮ ICR ಅಂತ ಒಂದಿದೆ, ಅದು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್ ಅಂತ ಏನು ಸೆಂಟ್ರಲ್ ಗೌರ್ಮೆಂಟಲ್ಲಿದೆ. ಸೊ ಅದರಲ್ಲಿ ಅಡಿಯಲ್ಲಿ ಒಂದು ಸ್ವಾಯತ್ತ ಸಂಸ್ಥೆ ಇದೆ, ಅಂದರೆ ಸ್ಟ್ಯಾಟ್ಯುಟರಿ ಬಾಡಿ ಇದೆ. ಅದು ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತಂದರೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಅಂತ ಇದೆ. ಸೊ ಅದರ ಒಂದು 5th ಡೀನ್ಸ್ ಕಮಿಟಿ 2016ರಲ್ಲಿ ಇಡೀ ನಮ್ಮ ಭಾರತ ದೇಶದಲ್ಲಿ ಇರುವಂತಹ 74 ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಒಂದೇ ಪಠ್ಯಕ್ರಮಗಳು ಇರಬೇಕು ಅಂತ ಹೇಳಿ ಅದನ್ನು ಅವರು ನಿಯಮ ಮಾಡಿದರು. ಸೊ ಅದೇ ರೀತಿಯಾಗಿ ನಮ್ಮ ಒಂದು ಸಂಪೂರ್ಣ ಏನು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಆ್ಯಂಡ್ ಹಾರ್ಟಿಕಲ್ಚರ್ ಟೆಕ್ನಾಲಜಿ ಇದೆ. ಸೊ ಅದರಲ್ಲೂ ಸಹ ನಾವು ಈಗ 2016ರಿಂದನೇ ನಮ್ಮ ಒಂದು ಸಂಪೂರ್ಣ ಇನ್ಸ್ಟಿಟ್ಯೂಷನ್ಲೂ ಸಹ ಆ ಒಂದು ಏನು 5th ಡೀನ್ಸ್ ಕಮಿಟಿಲಿ ರೆಕಮೆಂಡೇಷನ್ಸ್ ಇದೆ, ಆ ಎಲ್ಲ ಕೋರ್ಸ್ಗಳನ್ನು ಸಹ 4 ವರ್ಷದ ಅವಧಿಯಲ್ಲಿ ನಾವು ಕಲಿಸಬೇಕು ಅಂತ ಹೇಳಿ ಪ್ರಾಯೋಗಿಕವಾಗಿ ಅದನ್ನಾಗಲೇ ನಾವು ಮಾಡ್ತಾ ಇದ್ದೇವೆ. ಅದು ಭಾಳ ಗುಣಮಟ್ಟದ ಒಂದು ಶಿಕ್ಷಣವನ್ನು ನಾವು ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ಕೊಡ್ತಾ ಇದ್ದೇವೆ. ಈಗ ICR ಅಂತ ಹೇಳಿದ್ರೆ ನೀವು, ಸೊ ICRನ ಅನುಮತಿ ಪ್ರತಿ ಕೃಷಿ ಕೋರ್ಸ್ಗಳನ್ನು ನಡೆಸುವಂತಹ ಕಾಲೇಜಿಗೂ ಬೇಕೇ ಬೇಕಾ? ನಿಮ್ಮ ಕಾಲೇಜಲ್ಲಿ ಇದೆಯಾ ಅದು? ಅಲ್ಲ, ಅದು ಏನು ಬೇಕಾಗಿಲ್ಲ. ಯಾಕೆಂದರೆ ನಾನು ಆಗಲೇ ಹೇಳಿದಾಗ ಇದು ಸ್ಟ್ಯಾಟ್ಯುಟರಿ ಬಾಡಿ ಇದೆ. ಸೊ ಯಾವುದೇ ಒಂದು ವಿಶ್ವವಿದ್ಯಾಲಯ ಆಯಿತು ಅಥವಾ ನಮ್ಮ ಕೃಷಿ ಮಹಾವಿದ್ಯಾಲಯಗಳಾಯಿತು, ಅದು ಅವ್ರಿಗೆ ಬೇಕು ಅಂತಂದರೆ ಅದನ್ನು ಅಫಿಲಿಯೇಷನ್ ಮಾಡಿಸ್ಕೋಬೋದು, ಅಕ್ರೆಡಿಟೇಷನ್ ತೊಗೋಬೋದು. ಅದು ಅಕ್ರೆಡಿಟೇಷನ್ ಕಡ್ಡಾಯ ಇರೋದಿಲ್ಲ ಅದರಲ್ಲಿ. ಸೊ ಆದರೂ ಸಹ ನಮ್ಮ ಸಂಸ್ಥೆ ಏನು ಮಾಡಿದೆ, ಸಂಪೂರ್ಣ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಆ್ಯಂಡ್ ಹಾರ್ಟಿಕಲ್ಚರ್ ಟೆಕ್ನಾಲಜಿ ನಮ್ಮ ಗುಣಮಟ್ಟ ಶಿಕ್ಷಣವನ್ನು ಇಡೀ ನಮ್ಮ ಭಾರತ ದೇಶದಲ್ಲಿ ಹೇಗೆ ಇದು ICR ಕೋರ್ಡಿನೇಟ್ ಮಾಡುತ್ತೆ, ಅದೇ ರೀತಿಯಾಗಿ ನಾವು ಪಠ್ಯಕ್ರಮಗಳನ್ನ ಮಾಡಬೇಕು ಅಂತ ಹೇಳಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಅಫಿಲಿಯೇಷನ್ ತೊಗೊಂಡಿದ್ರೂ ಸಹ ನಾವು ICR ಪಠ್ಯಕ್ರಮಗಳೇನಿದೆ ಅದನ್ನೇ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಮಾಡ್ತಾ ಇದ್ದೇವೆ. 4 ವರ್ಷದಲ್ಲಿ ನಾವು ಮಾಡ್ತಾ ಇದ್ದೇವೆ. ಸೊ ಇದರಲ್ಲಿ ನಮಗೆ ಏನು ವೃತ್ತಿಪರ ಕೋರ್ಸ್ ಆದ್ದರಿಂದ, ಸೊ ನಮ್ಮ ವಿದ್ಯಾರ್ಥಿಗಳಿಗೆ ಮೊದಲ 1, 2, 3 ವರ್ಷಗಳಲ್ಲಿ ನಾವೇನೋ ಕ್ಲಾಸ್ ರೂಮ್ಸ್ ಅಂತ ಇರುತ್ತೆ, ಪ್ರಾಕ್ಟಿಕಲ್ಸ್ ಇರುತ್ತೆ. ಆದರೆ ಕಡೆಯ ವರ್ಷ ನಾವು ಏನೋ ಒಂದು ರಾವೆ ಅಂತ ಹೇಳ್ತೇವೆ, ಅಂದರೆ ರೂರಲ್ ಅಗ್ರಿಕಲ್ಚರ್ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತಂದರೆ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ ಅಂತ ಮಾಡ್ತೇವೆ. ಸೊ ಅದರಲ್ಲಿ ನಮ್ಮ ಮಕ್ಕಳು 3 ತಿಂಗಳು ಅಲ್ಲೇ ಇರ್ತಾರೆ. ಸೊ ಗ್ರಾಮೀಣ ಸೊಡಗು ಇರುತ್ತೆ, ನಮ್ಮ ರೈತರ ಕಷ್ಟಗಳೇನಿರುತ್ತೆ, ಸೊ ಯಾವ ರೀತಿಯಾಗಿ ನಾವು ವಾತಾವರಣ ವೈಪರೀತ್ಯ ಬಂದಾಗ ಯಾವ ರೀತಿ ನಮ್ಮ ಬೆಳೆಗಳನ್ನು ಆಯ್ಕೆ ಮಾಡ್ಕೋಬೇಕು, ಯಾವ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು, ಯಾವ ಗುಣಮಟ್ಟದ ಬೀಜವನ್ನು ಉಪಯೋಗ ಮಾಡ್ಕೋಬೇಕು, ಸೊ ಯಾವ ರೀತಿಯಾಗಿ ನಾವು ರೋಗ ಮತ್ತು ಕೀಟನಾಶಕಗಳನ್ನು ಬಳಸಬೇಕು. ಸೊ ಇದರೆಲ್ಲ ಬಗ್ಗೆ ನಮ್ಮ ವಿದ್ಯಾರ್ಥಿನಿಯರು ಆ ಒಂದು ಹಳ್ಳಿಯಲ್ಲೇ ಸಹ ಈಗಾಗಲೇ ಮಾಡ್ತಾ ಇದ್ದಾರೆ. ಈಗ ಈ ವರ್ಷ ನಾವು ಈಗಾಗಲೇ ಕಳೆದ 1 ತಿಂಗಳಿಂದ ನಾವು ಮಂಡ್ಯ ಒಂದು ತಾಲೂಕಲ್ಲಿ ಚನ್ನಪ್ಪನದೊಡ್ಡಿ ಮತ್ತು ಬೇಲೂರು ಅಂತೇಳಿ ಕೊತ್ತತ್ತಿ ಗ್ರಾಮ ಪಂಚಾಯಿತಿಲಿ ನಾವು ಈಗಾಗಲೇ 2 ಹಳ್ಳಿಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ನಮ್ಮ ಮಕ್ಕಳು ಒಂದು ಹಳ್ಳಿಯಲ್ಲಿ 15 ಹುಡುಗರು ಈಗಾಗಲೇ ಅಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಭಾಳಷ್ಟು ಕೆಲಸ ಕಾರ್ಯಗಳನ್ನು ಅಲ್ಲಿ ರೈತರಿಗೆ ಮಾರ್ಗದರ್ಶನ ನೀಡ್ತಾ ಬರ್ತಾ ಇದ್ದಾರೆ. ಪೇರೆಂಟ್ಸ್ಗೆ ಮತ್ತು ಸ್ಟೂಡೆಂಟ್ಸ್ಗೆ ಬಹಳ ಮಂದಿಗೆ ICR ಅನ್ನೋದು ಅಪ್ರೂವಲ್ ಬಾಡಿನಾ, ICR ಈಸ್ ಎ ಕಂಪಲ್ಸರಿನಾ ಅಂತ ಹೇಳ್ತಾರೆ. ICR ಇಸ್ ನಾಟ್ ಎ ಅಪ್ರೂವಲ್ ಬಾಡಿ ಆರ್ ನಾಟ್ ಎ ಸ್ಟ್ಯಾಚ್ಯುಟರಿ ಬಾಡಿ. ಯಾವುದೇ ಕಾರಣದಲ್ಲಿ ಇದು ಓಪನ್ ಮಾಡೋದಕ್ಕೆ ಆಗಲಿ ಕ್ಲೋಸ್ ಮಾಡೋದಕ್ಕೆ ಆಗಲಿ ಕಾಲೇಜ್ಗಳನ್ನ ಅದು ಅನುಮತಿ ಕೊಡೋದಿಲ್ಲ. ಮಾನ್ಯತೆ ತಗೊಳ್ಬೇಕಾಗಿರೋದು, ಅಪ್ರೂವಲ್ ತಗೊಳ್ಬೇಕಾಗಿರೋದು ಯೂನಿವರ್ಸಿಟಿ ವಿಚ್ ಇಸ್ ಅಪ್ರೂವ್ಡ್ ಬೈ ದ UGC. ಅಂಥವರು ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಮಾನ್ಯತೆ ಕೊಡಬಹುದು. ಹಾಗಾಗಿ ನಾವು ಮೈಸೂರು ಯೂನಿವರ್ಸಿಟಿಯಲ್ಲಿ ಮಾನ್ಯತೆ ಪಡೆದಿದ್ದೀವಿ. ಹೇಳಬೇಕು ಅಂದರೆ ಯೂನಿವರ್ಸಿಟಿ ಆಫ್ ಮೈಸೂರು ಹಳೆ ಗೌರ್ಮೆಂಟ್ ಯೂನಿವರ್ಸಿಟಿ 1916ರಲ್ಲಿ ಸ್ಟಾರ್ಟ್ ಆಗಿರುವಂಥದ್ದು. ಅಲ್ಲಿ ಮಹಾರಾಣ ಎಕ್ಸಲೆನ್ಸಿ ಮಹಾರಾಣಿ ಕೆಂಪರ್ ನಂಜಮಾಣಿ ಅನ್ನೋರು ಕೃಷಿ ಅನ್ನೋದು ಅಗ್ರಿಕಲ್ಚರ್ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎ ಸ್ಟೇಟ್ ಆ್ಯಂಡ್ ದ ನೇಷನ್ ಅಂತ ಹೇಳಿ ಅದು ಮುಖ್ಯ ಗುರಿ ಮುಖ್ಯ ಉದ್ದೇಶನ ಇಟ್ಕೊಂಡು ಹಾಗೆ ಇರೋಂಥ ದಿವಂತ ನಮ್ಮ ದಿವಾನ್ ವಿಶ್ವೇಶ್ವರಯ್ಯವರಿಗೆ ಅಗ್ರಿಕಲ್ಚರ್ ಎಜುಕೇಷನು ಅಗ್ರಿಕಲ್ಚರ್ ಡಿಗ್ರಿ ಕೊಡಲೇಬೇಕು ನಾವು ಅಂತ ಹೇಳಿ ಆ ಒಂದು ಗುರಿ ಇಟ್ಕೊಂಡು ಸ್ಥಾಪನೆ ಫಸ್ಟ್ ಅಗ್ರಿಕಲ್ಚರ್ ಎಜುಕೇಷನ್ ಸ್ಟಾರ್ಟೆಡ್ ಇನ್ ಮೈಸೂರು. ಅವರೇ ಡಿಗ್ರಿ ಕೊಡ್ತಾ ಇದ್ದಿದ್ದು. ಸೊ ಅವ್ರ ಅಡಿಯಲ್ಲೇ ನಾವು ಮಾನ್ಯತೆ ಪಡೆದಿದ್ದೀವಿ. ಮೇಡಮ್, ಈಗ ಅಡ್ಮಿಷನ್ ಪ್ರಾಸೆಸ್ ಬಗ್ಗೆ ಮಾತಾಡಬೇಕು. ಕೃಷಿ ಕೋರ್ಸ್ ಅಂದ ತಕ್ಷಣವೇ ಅಡ್ಮಿಷನ್ ಪ್ರಾಸೆಸ್ ಹೇಗೆ? ತುಂಬ ಕ್ಲಿಷ್ಟಕರ ಇರುತ್ತಾ ಅಥವಾ ಎಂಟ್ರೆನ್ಸ್ ಎಕ್ಸಾಮನ್ನು ಬರೀಬೇಕಾ? ಆನ್ ಆನ್ ಆವ್ರೇಜ್ ವರ್ಷದಲ್ಲಿ ಎಷ್ಟು ಜನ ಕೃಷಿ ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ? ಮೇಡಮ್, ಅಡ್ಮಿಷನ್ ಪ್ರೋಸೆಸ್ಸು
ಕಡೆ ಬಂದಾಗ ನಮ್ಮ ರಾಜ್ಯದಲ್ಲಿ ಇರೋದು ವೆರಿ ಲೆಸ್ ಯೂನಿವರ್ಸಿಟಿ ಕಾಲೇಜಸ್ಸು. ಹಾಗಾಗಿ ಕಟ್ ಆಫ್ ಏನೇನೆ 90% ಹಂಗೆಲ್ಲ ಇರ್ತಿತ್ತು. ಅದರಲ್ಲಿ ಪ್ರಾಕ್ಟಿಕಲ್ಲು ಫಾರ್ಮರ್ಸ್ ಮಕ್ಕಳಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ ಇರ್ತಿತ್ತು. ನಮ್ಮದ್ರಲ್ಲಿ ಡೈರೆಕ್ಟು ಹೈಯರ್ PUCಲಿ ಪರ್ಸೆಂಟೇಜ್ ಮಾರ್ಕ್ಸ್ ಮೇಲೆ ನಾವು ಅಡ್ಮಿಷನ್ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಅಡ್ಮಿಷನ್ ಪ್ರೋಸೆಸ್ ಅಂತಂದರೆ ಮಕ್ಕಳಲ್ಲಿ ಭಯ ಇದೆ. ಅಡ್ಮಿಷನ್ಸ್ನ ನಾವು ಅಗ್ರಿಕಲ್ಚರ್ ಕೋರ್ಸ್ ಮಾಡಿದ್ರೆ ನಮಗೆ ಜಾಬ್ ಸಿಗುತ್ತೋ ಇಲ್ವೋ, ನಾವು ಬರೀ ಅಗ್ರಿಕಲ್ಚರಿಸ್ಟ್ ಆಗ್ತೀವೇನೋ ಅಂತೇಳಿ. ಹಾಗಾಗಿ ನಮ್ಮ ಅರ್ಬನ್ ಸಿಟಿಲಿರೋರಿಗೆ ಅಗ್ರಿಕಲ್ಚರ್ ಅಂತಂದರೆ ಅಗ್ರಿಕಲ್ಚರ್ ಫೀಲ್ಡ್, ಅಗ್ರಿಕಲ್ಚರ್ ಲ್ಯಾಂಡ್ ಇರೋರೇ ಅಗ್ರಿಕಲ್ಚರಿಸ್ಟ್ ಆಗ್ಬೋದೇನೋ, ಫಾರ್ಮರ್ ಮಕ್ಕಳೇ ಆಗಬೇಕೇನೋ ಅನ್ನೋ ಒಂದು ಕಲ್ಪನೆ ಇದೆ. ಅದಿಲ್ಲ ಮೇಡಮ್, ಯಾರು ಬೇಕಾದರೂ ಮಾಡ್ಬೋದು. ಹಾಗಾಗಿ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಈಗ ಅಡ್ಮಿಷನ್ಸ್ನ ಬೆಂಗಳೂರಿಂದ ತುಂಬ ವಿದ್ಯಾರ್ಥಿಗಳು ಬಂದು ಸೇರ್ತಿದ್ದಾರೆ. ಫುಲ್ಲು ನಮ್ಗೆ ಅಡ್ಮಿಷನ್ಸ್ ಆಗ್ತಿದೆ. ಅದರಿಂದನೇ ಹೇಳ್ತಿರೋದು ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ಸ್ಗೆ ಕೊರತೆ ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಇದ್ದೇ ಇದೆ ಮೇಡಮ್. ಓಕೆ, ಮಾತಾಡ್ತಾ ಇದ್ವಿ ಸಂಪೂರ್ಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ವಿವಿಧ ವೃತ್ತಿಪರ ಕೋರ್ಸ್ ಹಾಗೂ ಕೃಷಿ ಕೋರ್ಸ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಈಗ ವಾಪಸ್ ಹೋಗ್ತೀನಿ. ಡಾಕ್ಟರ್ ವಸುದೇವನ್ ಅವರೇ, ಈಗ ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ BSc ಕೃಷಿ ಕೋರ್ಸನ್ನು ಮಾಡಬೇಕಾದ್ರೆ ಯಾವ ಪಠ್ಯಕ್ರಮಗಳನ್ನು ಅನುಸರಿಸಲಾಗ್ತಾ ಇದೆ ಕಾಲೇಜ್ನಲ್ಲಿ ಅಂತ? ಇಡೀ ನಮ್ಮ ಭಾರತ ದೇಶದಲ್ಲಿ ಇರುವಂಥ ಎಲ್ಲ 74 ಏನು ಕೃಷಿ ವಿಶ್ವವಿದ್ಯಾಲಯಗಳಿದೆ ಅಲ್ಲೆಲ್ಲ ಒಂದೇ ಪಠ್ಯಕ್ರಮ ಇರಬೇಕು ಅಂತ ಹೇಳಿ ಒಂದು ನಿಯಮವನ್ನು ತಂದುಕೊಂಡ್ರು. ನಮ್ಮ ಸಂಪೂರ್ಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸಲ್ಲಿ ಏನು ನಮ್ಮ ಕೃಷಿ ಮಹಾವಿದ್ಯಾಲಯ ಸ್ಥಾಪನೆ ಆಗಿದೆ 2016ರಿಂದ, ಆವಾಗಲೇ ನಮ್ಮ ಮ್ಯಾನೇಜ್ಮೆಂಟ್ ಈಗ ಅದ್ರ ಪ್ರಕಾರನೇ ಎಲ್ಲ ಒಂದು ಕೋರ್ಸ್ ಪಠ್ಯಕ್ರಮಗಳನ್ನು ಮಾಡಬೇಕು ನಮ್ಮ ಹುಡುಗರಿಗೆ ಅಂತ ಹೇಳಿ ಅದನ್ನು ಅನುಸರಿಸ್ಕೊಂಡು ಬರ್ತಾ ಇದ್ದೇವೆ ಈಗ. ಸೊ ನಾನು ಆಗಲೇ ಹೇಳಿದಾಗ ICARದ ಅಕ್ರಿಡೇಷನ್ ಕಂಪಲ್ಸರಿ ಇರೋದಿಲ್ಲ. ಆದರೂ ಸಹ ನಮ್ಮ ಸಂಸ್ಥೆ ಅಕ್ರಿಡೇಷನ್ ಮಾಡಿಸೋಣ ಅಂತ ಹೇಳಿ 2022ರಲ್ಲೇ ಅಕ್ರಿಡೇಷನ್ ತೆಗೆದುಕೊಂಡಿದೆ. ಸೊ ಅವರು ನಮಗೆ 1 ವರ್ಷದ ಕಾಲ ಕೊಟ್ಟಿದ್ದರು, ಮತ್ತೆ ಒಂದು 2-3 ಕ್ವಶನ್ಸ್ ಕೇಳಿದ್ದಾರೆ. ಅದನ್ನು ಸಹ ನಾವು ಈಗಾಗಲೇ ಅವರಿಗೆ ಸಮಂಜಸ ಉತ್ತರವನ್ನು ಸಹ ನೀಡಿದ್ದೇವೆ. ಅಂದರೆ ಫರ್ದರ್ ಎಕ್ಸ್ಟೆನ್ಷನ್ 5 more years ಮಾಡಲಿ ಅಂತ ಹೇಳಿ ಅವರಿಗೆ ಬೇಕಾದಂತಹ ಎಲ್ಲ ಏನು ಸೌಕರ್ಯಗಳಿದ್ದಾವೆ ಮತ್ತು ನಮ್ಮಲ್ಲಿ ಸವಲತ್ತುಗಳೇನಿದೆ ಎಲ್ಲ ಅವರು ಕೇಳಿದಂತಹ ಪ್ರಶ್ನೆಗಳಿಗೆಲ್ಲ ನಾವು ಸಮಂಜಸವಾದಂಥ ಉತ್ತರವನ್ನು ನಾವು ಈಗಾಗಲೇ ಕೊಟ್ಟಿದ್ದೇವೆ. ಅದು ಪ್ರೋಸೆಸ್ಸಲ್ಲಿ ನಡೀತಾ ಇದೆ ಈಗ. ಸೊ ಫರ್ದರ್ ನಮಗೆ ಯಾಕೆಂದರೆ ಮಕ್ಕಳಿಗೆ ಯಾವ ರೀತಿಯ ತೊಂದರೆ ಆಗಬಾರ್ದು ಅಂತ ಹೇಳಿ ಫರ್ದರ್ 5 more years ಎಕ್ಸ್ಟೆನ್ಷನ್ಗೋಸ್ಕರ ನಾವು ಅದನ್ನಾಗಲೇ ಈಗಾಗಲೇ ಅವ್ರು ಕೇಳಿರುವಂಥ ಎಲ್ಲ ಪ್ರಶ್ನೆಗೆ ನಾವು ಉತ್ತರವನ್ನು ಕೊಟ್ಟಿದ್ದೇವೆ ನಾವು. ಓಕೆ, ಡನ್. ಒಂದು ಇನ್ಸ್ಟಿಟ್ಯೂಷನ್ ನಡೆಸ್ತಾರೆ ಅಂದರೆ ಅಲ್ಲಿನ ಮೂಲಭೂತ ಸೌಕರ್ಯ, ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ ಮತ್ತು ಅಲ್ಲಿನ ಸಿಬ್ಬಂದಿಗಳು ಎಷ್ಟು ಸಂಖ್ಯೆಯಲ್ಲಿದ್ದಾರೆ? ಈಗ ನಾವು ಆಫ್ಟರ್ ಕ್ಲಾಸ್ ಕೂಡ ಹೋಗ್ಬಿಟ್ಟು ಒಂದಷ್ಟು ಜನರಿಗೆ ಡೌಟ್ ಇರುತ್ತೆ, ರಿಸರ್ಚ್ ಅದು ಕೃಷಿ ಕ್ಷೇತ್ರ ಅಂದರೆ ತುಂಬ ರಿಸರ್ಚ್ ಮಾಡುವಂಥ ಅಗತ್ಯತೆ ಇರುತ್ತೆ. ಸೊ ಎನಿ ಟೈಮ್ ಸ್ಟಾಫ್ಗಳ ಅವೈಲಬಿಲಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಬಗ್ಗೆ ಏನು ಉತ್ತರ? ನಮ್ಮಲ್ಲಿ ಟೀಚಿಂಗ್ ಫ್ಯಾಕಲ್ಟಿ ತುಂಬ ಚೆನ್ನಾಗಿದ್ದಾರೆ ಮೇಡಮ್. ಎಲ್ಲರೂ ಹೈಲಿ ಕ್ವಾಲಿಫೈಡ್ ಆಸ್ ಪರ್ ದ ನಾರ್ಮ್ಸ್ ಆಫ್ ದ ICAR ಪ್ರಕಾರನೇ ಇದ್ದಾರೆ. ಅವ್ರಿಗೆ ಎಷ್ಟು ನಮ್ಮ ಟೋಟಲಿ 17 ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇದೆ. ಸೊ ಅದಕ್ಕೆಲ್ಲನೂ ಲ್ಯಾಬ್ರೇಟರೀಸ್ ಇದೆ. ಫಾರ್ ಎಕ್ಸಾಂಪಲ್ ಅಗ್ರಾನಮಿ ಇದೆ, ಎಕ್ಸ್ಟೆನ್ಷನ್ ಇದೆ, ಎಕನಾಮಿಕ್ಸ್ ಲ್ಯಾಬ್ರೇಟರಿ, ನಮ್ಮ ಫಿಸಿಯಾಲಜಿ, ಕ್ರಾಪ್ ಫಿಸಿಯಾಲಜಿ, ಪ್ಯಾಥಾಲಜಿ, ಜೆನೆಟಿಕ್ಸ್ ಆ್ಯಂಡ್ ಪ್ಲಾಂಟ್ ಬ್ರೀಡಿಂಗು, ಸಾಯಿಲ್ ಸೈನ್ಸ್ ಲ್ಯಾಬ್ರೇಟರಿ, ಈ ರೀತಿ ಅದಕ್ಕೆ ಅಂತಂಥ ಲ್ಯಾಬ್ಗಳಿದೆ 17 ಡಿಪಾರ್ಟ್ಮೆಂಟ್ಸು. ಸೊ ವೆಲ್ ಡೆವಲಪ್ಡ್ ಲ್ಯಾಬ್ರೇಟರಿ, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇದೆ. ಆಗಲೇ ನಾನು ಹೇಳ್ದಂಗೆ ಮಕ್ಕಳಿಗೆ ವಿದ್ಯಾರ್ಜನೆಗೋಸ್ಕರ ಏನೇನು ಸೌಲಭ್ಯ ಇರಬೇಕೋ ಅದು ಎಲ್ಲನೂ ಸೌಲಭ್ಯನೂ ಇದೆ. ಒನ್ ಸ್ಟಾಪ್ ಸೊಲ್ಯೂಷನ್ನು. ಮಕ್ಕಳು ಆ ಒಂದು ಕಲಿಕೆಗೆ ಅಷ್ಟೇ ಅಲ್ಲದೆ ಬೇರೆ ಆ್ಯಕ್ಟಿವಿಟೀಸ್ನೂ ಇರಬೇಕು ಅಂತೇಳಿ ವಿದ್ಯಾರ್ಜನೆಗೋಸ್ಕರ ಒಳ್ಳೆ ಲ್ಯಾಬ್ರೇಟರೀಸು, ಕ್ಲಾಸ್ ರೂಮ್ ಮತ್ತು ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಇದೆ. ಮತ್ತು ಒಳ್ಳೆ ಸ್ಪೇಷಿಯಸ್ ಫೀಲ್ಡ್ ಫಾರ್ ಪ್ಲೇ ಗ್ರೌಂಡ್ ಇದೆ. ಅದಕ್ಕೆ ತಕ್ಕಂತೆ ಇರಬೇಕಾಗಿದ್ದು ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ಸ್ ಇದ್ದಾರೆ. ಅವ್ರಿಗೆ ಯೋಗ ಕ್ಲಾಸ್ ಇದೆ, ಜಿಮ್ ಇದೆ, ಇಂಡೋರ್ ಆ್ಯಂಡ್ ಔಟ್ಡೋರ್ ಜಿಮ್ ಇದೆ, ಮತ್ತು ಎಲ್ಲ ಸ್ಪೋರ್ಟ್ಸ್ ಫೆಸಿಲಿಟಿ ಇದೆ, ಮತ್ತು ಹ್ಯಾಂಪಿ ಥಿಯೇಟರ್ ಇದೆ. ಅವ್ರಿಗೆ ಬೇರೆ ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಆಗಬೇಕು ಅಂತ. ಮತ್ತು ಹಾಗೆ ರಿಸರ್ಚ್ಗೆ ನಾವು ಮುಖ್ಯ ಇದನ್ನ ಆದ್ಯತೆ ಕೊಡ್ತಾ ಇದ್ದೀವಿ. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೂ ಮಕ್ಕಳಿಗೆ ಏನೇನು ಬೇಕೋ ಅರ್ನ್ ವೈಲ್ ಲರ್ನ್ ಫೆಸಿಲಿಟಿ ಕೊಡ್ತಾ ಇದ್ದೀವಿ. ಕೃಷಿ ಕೋರ್ಸ್ಗಳನ್ನು ಮಾಡ್ತೀವಿ ಸರಿ, ಬಟ್ ನಮಗೆ ಕೆಲಸ ಮಾಡಬೇಕು, ಉದ್ಯೋಗ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಕೊಲಾಬ್ರೇಷನ್ ಈ ಸಂಸ್ಥೆ ಜೊತೆಗಿದೆ ಅನ್ನುವಂತಹ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ, ಈಗಾಗಲೇ ನಮ್ಮ ಸಂಪೂರ್ಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸಲ್ಲಿ ಸುಮಾರು 30ಕ್ಕಿಂತ ಹೆಚ್ಚು ಒಡಂಬಡಿಕೆಗಳನ್ನು ನಾವು ಮಾಡ್ಕೊಂಡಿದ್ದೇವೆ. ಅದು ನಮ್ಮ ರಾಜ್ಯ ಅಲ್ಲ, ರಾಷ್ಟ್ರ ಅಲ್ಲ, ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಅನೇಕ ಸಂಸ್ಥೆಗಳೇನಿದೆ, ಅಂದರೆ ಕೃಷಿ ಸಂಬಂಧಿತ ಸಂಸ್ಥೆಗಳಿರ್ಬೋದು, ಅದು ಖಾಸಗಿ ಸಂಸ್ಥೆಗಳು ಸಹ ಇದೆ. ಅದರಲ್ಲಿ ನಮಗೆ ಬೀಜೋತ್ಪಾದನಾ ಸಂಸ್ಥೆಗಳಿದ್ದಾವೆ, ಮತ್ತು ಏನು ನಮ್ಮ ಫರ್ಟಿಲೈಸರ್ ಕಂಪ್ನಿಗಳಿದ್ದಾವೆ, ಮತ್ತು ಇನ್ಸೆಕ್ಟಿಸೈಡಲ್ ಕಂಪ್ನಿಗಳಿದ್ದಾವೆ. ಸೊ ಅಂದರೆ ಕೃಷಿ ಪರಿಕರಗಳ ಮಾರಾಟಗಾರರು ಹೇಳಿರ್ತಾರೆ ಒಂದು ಕಂಪನಿಗಳೇನಿದ್ದಾವೆ, ಆ ಎಲ್ಲ ಕಂಪನಿಗಳ ಜೊತೆ ನಾವು ಆಗಲೇ ಈಗ ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದೇವೆ. ವಿಪುಲ ಅವಕಾಶಗಳು ಭಾಳಷ್ಟು ಇದೆ ನಮ್ಮ ವಿದ್ಯಾರ್ಥಿಗಳಿಗೆ. ಅವ್ರು ಯಾವಾಗ ಅವರು ಕಡೆಯ ಒಂದು ಸೆಮಿಸ್ಟ್ರಲ್ಲಿ ಈ ಒಂದು ಇಂಡಸ್ಟ್ರಿಗಳಿಗೆ ಅವರು ಪ್ಲೇಸ್ಮೆಂಟ್ ಹೋಗ್ತಾರೆ,
ಸೊ ಅಲ್ಲಿ ಅವರು 6 ತಿಂಗಳು ಮಾಡಿದ ತಕ್ಷಣ ಅಲ್ಲೇ ಅವರಿಗೆ ಅಬ್ಸಾರ್ಬ್ ಆಗ್ತಾ ಇದೆ, ಅಂದರೆ ಪ್ಲೇಸ್ಮೆಂಟ್ ಅಲ್ಲೇ ತೆಗೆದುಕೊಂಡ್ಬಿಡ್ತಾ ಇದ್ದಾರೆ. ಇಂಟರ್ನ್ಶಿಪ್ ಜೊತೆಗೆ ಪ್ಲೇಸ್ಮೆಂಟ್ ಆಗ್ತಾ ಇದೆ ಅಲ್ಲೇ. ಜಾಬ್ ಆಪರ್ಚುನಿಟಿ ಇನ್ ಅಗ್ರಿಕಲ್ಚರ್ ಇಸ್ ವೆರಿ ಹೈ, ವೆರಿ ವಾಸ್ಟ್. ವೆರಿ ವಾಸ್ಟ್. ಓಕೆ. ಯಾರು ಅನ್ಎಂಪ್ಲಾಯ್ಸ್ ಇಲ್ಲ. ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಕೇಳೇ ಬರೋದಿಲ್ಲ, ಅಷ್ಟು ಇದೆ. ಸೊ ಜಾಬ್ ಎಂಪ್ಲಾಯ್ಮೆಂಟ್ ಈಸ್ ವೆರಿ ಹೈ. ಮತ್ತೆ ಅವ್ರಿಗೆ ನೂರಾರು ಸಾವಿರಾರು ಕಂಪ್ನಿಗಳಿದೆ. ಬರೀ ಅವರು ಅಗ್ರಿಕಲ್ಚರಿಸ್ಟ್ ಅಂತಂದ್ರೆ ಹೊಲದಲ್ಲೇ ಹೋಗಿ ಕೆಲಸ ಮಾಡಬೇಕಾಗಿಲ್ಲ. ಸೊ ಕಂಪ್ನಿಗಳು ಎಷ್ಟೊಂದಿದೆ. ಹಾಗೇನೆ ಅವರು ಸೆಲ್ಫ್ ಎಂಪ್ಲಾಯಬಲ್ ಆಗ್ಬೋದು. ನಾವು ಪ್ರತಿ ಸಲನೂ ಕೂಡ ಈ ಸಾಫ್ಟ್ವೇರಲ್ಲಿ ಹೇಗೆ ಅಪ್ಡೇಟ್ ಆಗ್ತೀವಿ, ಕೃಷಿ ಕ್ಷೇತ್ರದಲ್ಲೂ ಅಷ್ಟೇ ಅಪ್ಡೇಟ್ ಆಗೋದು ತುಂಬ ಇಂಪಾರ್ಟೆಂಟು. ಸೊ ನಿಮ್ಮ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಪ್ಡೇಟ್ ಆಗೋ ವಿಚಾರದಲ್ಲಿ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನು ಹೆಜ್ಜೆನ ಇಟ್ಟಿದೆ, ಎಷ್ಟು ಆಪ್ಟ್ ಆಗಿದೆ ನಿಮ್ಮ ಕೋರ್ಸ್ಗಳು? ಪ್ರಿಸಿಷನ್ ಅಗ್ರಿಕಲ್ಚರ್ ಅಂತ ಹೇಳ್ತಾ ಇದ್ದಾವೆ, ಮತ್ತೆ ನಿಖರ ಕೃಷಿ ಅಂತ ಹೇಳ್ತಾ ಇದ್ದಾವೆ. ಹಾಗಾಗಿ ಏನಾಗಿದೆ, ನಮ್ಮ ಒಂದು ಸಂಪೂರ್ಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಈಗ ಇಸ್ರೇಲ್ ಟೆಕ್ನಾಲಜಿಗಳು ಏನಿದ್ದಾವೆ ಅದನ್ನೆಲ್ಲ ನಮ್ಮ ಒಂದು ವಿದ್ಯಾರ್ಥಿಗಳು ಮೊದಲನೇ ವರ್ಷದಿಂದನೇ ಕಲಿಬೇಕು ಅಂತ ಹೇಳಿ ನಮಗೆ ಆಗಲೇ 86 ಎಕರೆ ಇದೆ ನಮ್ಮ ಒಂದು ಸಂಸ್ಥೆಯಲ್ಲಿ. ಸೊ ಅದೆಲ್ಲ ನಮ್ಮ ಮಹಾವಿದ್ಯಾಲಯ ಸುತ್ತಮುತ್ತನೇ ಇರೋದ್ರಿಂದ ಏನಾಗಿದೆ, ನಮ್ಮ ಮಕ್ಕಳಿಗೆ ಬೆಳಗ್ಗೆಯಿಂದ ಸಂಜೆ ಏನು ಕ್ಲಾಸ್ ಆಗುತ್ತೆ 4 ರಿಂದ 6 ಗಂಟೆ ತನಕ ಅವರಿಗೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ಸ್ ಬಹಳ ಮಾಡ್ತೇವೆ ನಾವು. ಅಂದರೆ ಕ್ರಾಪ್ ಕೆಫ್ಟೀರಿಯಾ ಇರ್ಬೋದು, ಅಂದರೆ ಎಲ್ಲ ಬೆಳೆಗಳು, ಅದರಲ್ಲಿ ಕೃಷಿ ಬೆಳೆಗಳಿರ್ಬೋದು, ತೋಟಗಾರಿಕೆ ಬೆಳೆಗಳಿರ್ಬೋದು, ಪ್ಲಾಂಟೇಶನ್ ಕ್ರಾಪ್ಸ್ ಇರ್ಬೋದು. ಸೊ ಹೀಗೆ ಹಲವಾರು ಬೆಳೆಗಳನ್ನು ಸುಮಾರು ಈಗಾಗಲೇ 30-35 ಬೆಳೆಗಳನ್ನು ನಮ್ಮ ಪ್ರಾತ್ಯಕ್ಷಿಕವಾಗಿ ನಮ್ಮ ವಿದ್ಯಾರ್ಥಿಗಳು ಅವರೇ ಬೆಳೆದು ನೋಡ್ತಾರೆ. ಸೊ ಅಂದರೆ ಆ ಬೆಳೆಗಳಲ್ಲಿ ಬರುವಂತಹ ಏನು ಕ್ರಿಮಿಕೀಟಗಳಿರ್ಬೋದು ಅದನ್ನೆಲ್ಲ ಹೇಗೆ ಸಮಂಜಸವಾಗಿ ನಿವಾರಣೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಹೆಚ್ಚಿನ ಒಂದು ಮಾಹಿತಿ ನಾವು ಕೊಡ್ತಾ ಇರ್ತೇವೆ. ಸೊ ಅದರಲ್ಲಿ ಪ್ರಮುಖವಾಗಿ ತಾವು ಕೇಳಿದಾಗ ಈಗ ವೈಜ್ಞಾನಿಕವಾಗಿ ನಾವು ಯಾವ ರೀತಿ ಕೃಷಿಯನ್ನು ಮಾಡಬೇಕು ಅಂತಂದರೆ ಈಗ ಡ್ರೋನ್ ಟೆಕ್ನಾಲಜಿ ಇದೆ. ಸೊ ಅದನ್ನು ಸಹ ನಾವು ಈಗಾಗಲೇ ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದೇವೆ. ಅದರಲ್ಲೂ ಸಹ ನಮ್ಮ ವಿದ್ಯಾರ್ಥಿನಿಯರಿಗೆ ನಾವು ಟ್ರೈನಿಂಗನ್ನು ಕೊಡ್ತಾ ಇದ್ದೇವೆ, ಒಂದು 5 ದಿನದ ತರಬೇತಿಗಳನ್ನು ಕೊಡ್ತಾ ಇದ್ದೇವೆ. ಸೊ ಇದರಲ್ಲಿ ಭಾಳಷ್ಟು ನಮಗೆ ರಿಸರ್ಚ್ ಮಾಡಲಿಕ್ಕೆ, ಅಂದರೆ ಅವರು ಯೂಜಿಲ್ ಇದ್ದರೂ ಸಹ ಅಂಡರ್ ಗ್ರ್ಯಾಜುಯೇಟ್ ಓದ್ತಾ ಇದ್ದರೂ ಸಹ ಅವರಿಗೆ ರಿಸರ್ಚ್ ಬಗ್ಗೆ ಹೆಚ್ಚಿನ ಒಂದು ಒಲವು ಬರಲಿ, ಇಂಟ್ರೆಸ್ಟ್ ಬರಲಿ ಅಂತೇಳಿ ಡ್ರೋನ್ ಟೆಕ್ನಾಲಜಿ ಇರ್ಬೋದು, ಮತ್ತು IoT ಅಂತ ಹೇಳ್ತೇವೆ, ಸೊ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳಿ. ಸೊ ಹೀಗೆ ಹಲವಾರು ಹೊಸ ಹೊಸ ತಂತ್ರಜ್ಞಾನಗಳನ್ನು ಮತ್ತು ರೋಬೋಟಿಕ್ಸ್, ಯಾಕೆಂದರೆ ನಮ್ಮಲ್ಲಿ ಒಂದು ಒಳ್ಳೆ ವಿಪುಲ ಅವಕಾಶ ಏನಿದೆ ನಮ್ಮ ವಿದ್ಯಾರ್ಥಿಗಳು ಅದರಲ್ಲಿ ಕೃಷಿಯಲ್ಲಿ ಸೇರುವಂಥ ನಮ್ಮ ಒಂದು ಸಂಪೂರ್ಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಯಾರು ಕೃಷಿ ಪದವಿಗೆ ಅಡ್ಮಿಷನ್ಸ್ ತೆಗೆದುಕೊಳ್ತಾರೆ ಅವ್ರಿಗೊಂದು ವಿಪುಲ ಅವಕಾಶ ಏನಪ್ಪ ಅಂತಂದರೆ ಈ ಒಂದು ಸಂಸ್ಥೆಯಲ್ಲಿ ಇಂಜಿನಿಯರಿಂಗ್ ಕೋರ್ಸ್ ಇರೋದ್ರಿಂದ ಅವರಿಗೆ ಒಳ್ಳೆಯ ಒಂದು ಕೊಲಾಬರೇಟಿವ್ ರಿಸರ್ಚ್ ಮಾಡಲಿಕ್ಕೆ ಫಾರ್ಮ್ ಮಿಷನರಿ, ಈಗ ತಮಗೆ ಗೊತ್ತಿದೆ ಈಗ ಎಷ್ಟು ನಮ್ಮ ರೈತ ಬಾಂಧವರು ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ. ಸೊ ಹಾಗಾಗಿ ಅವರಿಗೆ ಸ್ಮಾಲ್ ಮಾರ್ಜಿನಲ್ ಫಾರ್ಮರ್ಸ್ ಜಾಸ್ತಿ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ದೇಶದಲ್ಲಿ. ಕೋರ್ಸ್ ಅಂದ ತಕ್ಷಣ ಜೇಬ್ ಜಾಸ್ತಿ ಖಾಲಿ ಆಗುತ್ತಾ, ಜೇಬಲ್ಲಿ ಇರೋ ದುಡ್ಡು ಅಂತ ಒಂದು ಪ್ರಶ್ನೆ. ಕಾಸ್ಟ್ಲಿನಾ ಕೋರ್ಸಸ್ಸು? ಇದು ಕೋರ್ಸ್ ಏನು ಕಾಸ್ಟ್ಲಿ ಇಲ್ಲ ಮೇಡಮ್. ಈಗ ನಮ್ಮ ನರ್ಸರಿ ಪ್ರೈಮರಿಗೆ ಎಷ್ಟಾಗುತ್ತೋ ಅಷ್ಟಿದ್ರೆ ಸಾಕು ಮೇಡಮ್. ಓಕೆ, ರೈಟ್. ಮತ್ತೆ ಇನೋವೇಷನ್ ನೀವು ಕೇಳ್ತಾ ಇದ್ದಾಗೆ ಈಗ ಕಾಲಕ್ಕೆ ಇಂಟಿಗ್ರೇಟೆಡ್ ಫಾರ್ಮಿಂಗು, ಪ್ರಿಸಿಷನ್ ಫಾರ್ಮಿಂಗು, ಅಕ್ವಾ ಫಾರ್ಮಿಂಗು, ಹೈಡ್ರೋಫೋನಿಕ್ ಫಾರ್ಮಿಂಗು, ಏರೋಫಾರ್ಮಿಕ್ ಅನ್ನೋ ಇನೋವೇಷನ್ ತಂತ್ರಜ್ಞಾನತೆ ಎಲ್ಲನೂ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀವಿ. ಮತ್ತು ಅವರು ಇಂಟರ್ನ್ಶಿಪ್ ಮಾಡ್ತಾ ಇದ್ದಾರೆ ಅದ್ರ ಕೆಳಗೆ ಬೇರೆ ಬೇರೆ ಕಂಪ್ನಿಗಳಲ್ಲಿ. ಹಾಗಾಗಿ ಅವರು ಇನೋವೇಷನ್ನಲ್ಲಿ ತುಂಬ ಆದ್ಯತೆ ಕೊಡ್ತಾ ಇದ್ದೀವಿ ಮೇಡಮ್. ಸರ್, ಈಗ ಬಹಳ ಇಂಪಾರ್ಟೆಂಟ್ ಆಗಿ ಕೃಷಿ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿಯನ್ನು ಹೆಚ್ಚು ಮಾತಾಡ್ತಾ ಹೋದಾಗ ಬೇರೆ ರಾಜ್ಯಗಳಲ್ಲೂ ಕೂಡ ಇಂಥದ್ದೊಂದು ಆಪರ್ಚುನಿಟಿ ಇದೆಯಾ? ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸು ಅದು ಕೃಷಿ ಕೋರ್ಸ್ಗೆ ಸಂಬಂಧಪಟ್ಟಂತೆ ಫೋಕಸ್ಡ್ ಆಗಿ ಏನಾದರೂ ಇದೆಯಾ ಅನ್ನೋದು ಒಂದು ಪ್ರಶ್ನೆ ನನಗೆ. ನಿಜವಾಗ್ಲೂ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕೆಂದರೆ ನಮ್ಮ ಎಲ್ಲ ಪೋಷಕರು ತಿಳ್ಕೊಳ್ಬೇಕಂತ ವಿಷಯ ಮತ್ತು ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕಂತ ವಿಷಯ ನಮ್ಮ ರಾಜ್ಯದಲ್ಲಿ ಈಗ ನಮ್ಮ ಇಡೀ ಭಾರತ ದೇಶದಲ್ಲಿ ನೋಡಿಕೊಂಡ್ರೆ ಸುಮಾರು 200ಕ್ಕಿಂತ ಹೆಚ್ಚು ಖಾಸಗಿ ಸಂಸ್ಥೆಗಳೇ ಈ ಒಂದು ಕೃಷಿ ಮಹಾವಿದ್ಯಾಲಯವನ್ನು ನಡೆಸ್ತಾ ಇದ್ದಾವೆ. ಅದರ ಮಹಾರಾಷ್ಟ್ರದಲ್ಲಿ ಒಂದು 150 ಕಾಲೇಜ್ ಇದೆ. ನಮ್ಮ ಪಕ್ಕದ ಏನು ರಾಜ್ಯಗಳಿದ್ದಾವೆ, ಆಂಧ್ರ ಪ್ರದೇಶ ಇರ್ಬೋದು, ಅಲ್ಲೊಂದು 100 ಕಾಲೇಜ್ ಇದೆ. ಮತ್ತು ತಮಿಳುನಾಡಲ್ಲಿ ಒಂದು 30 ಕಾಲೇಜ್ ಇದೆ. ಮತ್ತು ತೆಲಂಗಾಣದಲ್ಲೂ ಸಹ ಒಂದು 50ಕ್ಕೂ ಹೆಚ್ಚು ಕಾಲೇಜುಗಳಿದೆ. ಸೊ ಹಾಗೆ ಸುಮಾರು 200ಕ್ಕಿಂತ ಹೆಚ್ಚು ಕಾಲೇಜುಗಳು ನಮ್ಮ ಇಡೀ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಖಾಸಗಿ ಸಂಸ್ಥೆಗಳು ಪ್ರಾರಂಭ ಮಾಡಿದೆ. ಆದರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಹೇಳಿದಾಗೆ 2016ರಿಂದ ನಮ್ಮ ಸಂಪೂರ್ಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮಾತ್ರನೇ ಈ ಒಂದು ಖಾಸಗಿ ಒಂದು ಕೃಷಿ ಮಹಾವಿದ್ಯಾಲಯವನ್ನು ಸ್ಥಾಪನೆ ಮಾಡಿರೋಂಥದ್ದು. ಮತ್ತು ನಮ್ಮ ಏನು ಹಳೆಯ 100 ವರ್ಷಕ್ಕೆ ಹಿಂದಿನ ಒಂದು ಏನು ಸಂಸ್ಥೆ ಇದೆ, ಅಂದರೆ ವಿಶ್ವವಿದ್ಯಾಲಯ ಇದೆ, ಮೈಸೂರು ವಿಶ್ವವಿದ್ಯಾಲಯ, ಇಡೀ ನಮ್ಮ ರಾಜ್ಯದಲ್ಲೆಲ್ಲ ರಾಷ್ಟ್ರದಲ್ಲೆಲ್ಲ ಇಡೀ ನಮ್ಮ ಪ್ರಪಂಚದಲ್ಲೇ ಅತ್ಯುನ್ನತ ಒಂದು ಸಂಸ್ಥೆ ಅಂತ ಹೆಗ್ಗಳಿಕೆ ಪಡೆದಿರುವಂಥ ನಮ್ಮ ಯೂನಿವರ್ಸಿಟಿ ಆಫ್ ಮೈಸೂರಲ್ಲಿ ಅಫಿಲಿಯೇಷನ್ ಪಡ್ಕೊಂಡಿದೆ. ಯಾಕೆಂದರೆ ಆಗಲೇ ನಮ್ಮ ಮೇಡಮ್ ಹೇಳ್ತಾ ಇದ್ರು 1937 ಈ ಒಂದು ಕೃಷಿ ಪದವಿಯನ್ನು ಸ್ಥಾಪನೆ ಮಾಡಿದ್ದೆ ನಮ್ಮ ಯೂನಿವರ್ಸಿಟಿ ಆಫ್ ಮೈಸೂರು. ಸೊ ಹಾಗಾಗಿ ಅದಕ್ಕೆ ಆದ ಒಂದು ಪ್ರತಿಷ್ಠಿತೆ ಇದೆ ಇಡೀ ಒಂದು ನಮ್ಮ ಗ್ಲೋಬಲ್ ಲೆವೆಲಲ್ಲಿ. ಹಾಗಾಗಿ ಅವರೇ ನಮಗೆ ಏನು ಮಾನ್ಯತೆಯನ್ನು ಕೊಟ್ಟಿದ್ದಾರೆ. 2 ಕೋರ್ಸ್ಗಳನ್ನು BSc ಆನರ್ಸ್ ಅಗ್ರಿಕಲ್ಚರ್ ಮತ್ತು BS ಆನರ್ಸ್ ಹಾರ್ಟಿಕಲ್ಚರ್ ನಮ್ಮ ಒಂದು ಸಂಪೂರ್ಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನಲ್ಲಿ ಪ್ರಾರಂಭ ಮಾಡಲಿಕ್ಕೆ 2016ರಿಂದಲೇ ಮಾನ್ಯತೆ ಪಡ್ಕೊಂಡಿದ್ದೇವೆ. ಸೊ ಹಾಗಾಗಿ ಅವರೇ ನಮಗೆ ಇದನ್ನು ಕೊಡ್ತಾರೆ, ಏನು ನಮ್ಮ ICAR ಏನು ಶಿಫಾರಸು ಮಾಡಿದೆ
ಅಂದರೆ 183 ಕ್ರೆಡಿಟ್ ಅವರ್ಸ್ ಇರಲೇಬೇಕು 4 ವರ್ಷದಲ್ಲಿ ಅವಧಿಯಲ್ಲಿ, ಮತ್ತು ಮಾರ್ಕ್ಸ್ ಕಾರ್ಡ್ ಹೇಗಿರಬೇಕು ಅಂತೇಳಿ ಅದನ್ನೇ ಯೂನಿವರ್ಸಿಟಿ ಆಫ್ ಮೈಸೂರು ಅದೇ ಫಾಲೋ ಮಾಡಿಕೊಂಡು ನಮ್ಮ ಮೈಸೂರು ವಿಶ್ವವಿದ್ಯಾಲಯ ಈಗಾಗಲೇ ಮಾರ್ಕ್ಸ್ ಕಾರ್ಡನ್ನು ಕೊಡುವಂಥ ವ್ಯವಸ್ಥೆಯನ್ನು ಸಹ ಈಗಾಗಲೇ 2014 ನಮ್ಮ ಸಂಸ್ಥೆ ನಡ್ಕೊಂಡು ಬರ್ತಾನೆ ಇದೆ. ಓಕೆ, ಈ ಎಕ್ಸಾಮಿನೇಷನ್ ಹಾಗೂ ಮಾರ್ಕ್ಸ್ ಕಾರ್ಡ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಾವೇನು ಕೋರ್ಸ್ ಮಾಡಿದ್ದೀವಿ, ನಾವು ಅದರಲ್ಲಿ ಹೇಗೆ ಉನ್ನತವಾದಂತಹ ಮಾರ್ಕ್ಸ್ ಪಡ್ಕೊಂಡಿದ್ದೀವಿ ಎಲ್ಲವೂ ಡಿಸೈಡ್ ಆಗುತ್ತೆ. ಸೊ ಈ ಮಾರ್ಕ್ಸು ಮತ್ತು ಎಕ್ಸಾಮಿನೇಷನ್ ರಿಲೇಟೆಡ್ ಆಗಿ ಯೂನಿವರ್ಸಿಟಿಯಿಂದ ಮಾನ್ಯತೆ ಸಿಕ್ಕಿರೋದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ ಕೊಡೋದಾದರೆ, ನಮ್ಮ ಮೈಸೂರು ವಿಶ್ವವಿದ್ಯಾಲಯ ಈಗೇನು BSc ಹಾನರ್ಸ್ ಅಗ್ರಿಕಲ್ಚರ್ ಅಂತಲೇ ಈ ಡಿಗ್ರಿ ಪ್ರದಾನ ಮಾಡ್ತಾ ಇರೋದು. ಸೊ ಹಾಗಾಗಿ ಏನು 4 ವರ್ಷ ಕಲಿತಾರೆ ಎಲ್ಲ ಕೋರ್ಸ್ಗಳು, ನಾಗಲೇ ಹೇಳಿದಾಗೆ ICAR 5th Deans Committee ಏನು ರೆಕಮೆಂಡೇಶನ್ಸ್ ಇದೆ ಆ ಎಲ್ಲ ಪಠ್ಯಕ್ರಮಗಳನ್ನು ಸಹ ನಮ್ಮ ಮೈಸೂರು ಯೂನಿವರ್ಸಿಟಿ ಯಥಾವತ್ತಾಗಿ ನಮ್ಮ ಒಂದು ಸಂಪೂರ್ಣ ಗ್ರೂಪ್ ಇನ್ಸ್ಟಿಟ್ಯೂಟ್ಸಲ್ಲಿ ಮಾಡಲೇಬೇಕು ಅಂತ ಹೇಳಿ ನಮ್ಮ ಬೋರ್ಡ್ ಆಫ್ ಸ್ಟಡೀಸಲ್ಲಿ ಮತ್ತು ಅಕಾಡೆಮಿಕ್ ಕೌನ್ಸಿಲ್ ಎಲ್ಲ ಅಪ್ರೂವ್ ಮಾಡಿಕೊಂಡು ಅದೇ ರೀತಿಯಾಗಿ ಯಾವುದೇ ಒಂದು ಕೊರತೆ ಇಲ್ಲದಲೆ ಯಾವುದೇ ಒಂದು ನಾವು ಡಿವಿಯೇಷನ್ಸ್ ಮಾಡಿಲ್ಲ. ಅದೇ ರೀತಿಯಾಗಿ 183 ಕ್ರೆಡಿಟ್ ಅವರ್ಸ್ ಕಡ್ಡಾಯ ಓದಲೇಬೇಕು ಅಂತ ಇದೆ. ಮತ್ತು ಕಡೆಯ ವರ್ಷ ಅವರಿಗೆ ಏನು ವೃತ್ತಿಪರ ಶಿಕ್ಷಣ ಅಂತಂದಾಗ ಅವ್ರಿಗೆ ಏನು ಟ್ರೈನಿಂಗ್ ಕೊಡಬೇಕು ಅಂದರೆ ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಆಗಿರ್ಬೋದು, ರಾವೆ ಇರ್ಬೋದು, ಮತ್ತು ಪ್ಲೇಸ್ಮೆಂಟ್ ಇರ್ಬೋದು, ಅಗ್ರಿಕಲ್ಚರ್ ರಿಲೇಟೆಡ್ ಇಂಡಸ್ಟ್ರಿಗೆ ಪ್ಲೇಸ್ಮೆಂಟ್ ಇರ್ಬೋದು. ಸೊ ಹೀಗೆ ಎಲ್ಲ ರೀತಿಯಾದಂತಹ ಒಂದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ನಮ್ಮ ಒಂದು ಸಂಪೂರ್ಣ ಗ್ರೂಪ್ ಇನ್ಸ್ಟಿಟ್ಯೂಟ್ಸಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಟ್ರೈನಿಂಗನ್ನು ಭಾಳ ಚೆನ್ನಾಗಿ ಕೊಡ್ತೇವೆ. ಅದರಲ್ಲೂ ನಮ್ಮ ಸಂಸ್ಥೆಯಲ್ಲಿ ಪ್ರಾಯೋಗಿಕವಾಗಿ ಅಂದರೆ ನಾವು ಪ್ರಾಕ್ಟಿಕಲ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಮಕ್ಕಳು ಯಾವ ರೀತಿಯಲ್ಲಿ ಅವರೇ ಕಡಿಮೆ ಆಗಬಾರ್ದು. ಒಂದು ಕ್ರಾಪ್ ಓದ್ತಾರೆ ಅಂತಂದರೆ ಆ ಬೆಳೆಯಲ್ಲಿ ಸಂಪೂರ್ಣವಾಗಿರುವಂಥ ಎಲ್ಲ ಮಾಹಿತಿಯನ್ನು ಮೊದಲ ವರ್ಷದಿಂದ ಕಡೆಯ ವರ್ಷ ತನಕ ಚೆನ್ನಾಗಿ ಓದಿರಬೇಕು, ಮತ್ತು ಒಳ್ಳೆಯ ಒಂದು ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ಕೊಡಬೇಕು, ಮತ್ತು ನಮ್ಮ ರೈತ ಬಾಂಧವರ ಒಂದು ಆರ್ಥಿಕ ಸಬಲತೆಯನ್ನು ಕಾಣ್ಕೋಬೇಕು ಅಂತೇಳಿ ನಮ್ಮ ಸಂಪೂರ್ಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಪ್ರತಿನಿತ್ಯ ಅದನ್ನು ಸಾದರಪಡಿಸ್ತಾ ಇದೆ ಮೇಡಮ್. ಕೃಷಿ ಕ್ಷೇತ್ರ ಅಂದ ತಕ್ಷಣವೇ ಸರ್ ಈಗ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ, ಒಂದು ನನಗೆ ಉದ್ಯಮಕ್ಕೆ ಅವಕಾಶ ಇದೆಯಾ ಅಥವಾ ನಾನು ಸ್ವಂತ ಬಲದಲ್ಲೇ ನನ್ನ ಬದುಕನ್ನು ಕಟ್ಕೊಳ್ಬೇಕಾ ಅನ್ನೋ ಪ್ರಶ್ನೆ. ಎರಡನ್ನೂ ಬ್ಯಾಲೆನ್ಸ್ ಮಾಡೋದಕ್ಕೆ ಅವಕಾಶ ಇದೆಯಾ ಕೃಷಿ ಕೋರ್ಸ್ಗಳ ಮೂಲಕ? ಹೇಗೆ? ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಯಾಕೆಂದರೆ ನಮ್ಮ ಮಕ್ಕಳಿಗೆ ಮತ್ತು ಪೋಷಕರಿಗೂ ಬಂದ ತಕ್ಷಣ ಅಡ್ಮಿಷನ್ ಆದ ತಕ್ಷಣ ಅವ್ರಿಗೆ ಬರೀ ಗೌರ್ಮೆಂಟ್ ಜಾಬ್ಸೇ ಬೇಕು ಅಂತ ಕೇಳ್ತಾ ಇರ್ತಾರೆ. ಸೊ ಎಲ್ರಿಗೂ ಗೌರ್ಮೆಂಟ್ ಜಾಬ್ ಸಿಗೋದಿಲ್ಲ, ಸಿಗೋದು ಕಷ್ಟನೂ ಆಗುತ್ತೆ. ಯಾಕೆ ನಮ್ಮ ಜನಸಂಖ್ಯೆ ಅಷ್ಟೇ ಇದೆ. ಆದರೆ ಈ ಒಂದು ಏನು ವೃತ್ತಿಪರ ಶಿಕ್ಷಣ ಅಂತ ನಾವು ಹೇಳ್ತೇವೆ ಅದರಲ್ಲೂ ಸಹ ಅಗ್ರಿಕಲ್ಚರ್, ಯಾಕೆ ತಾವೇ ಹೇಳಿದಾಗೆ ನಮ್ಮ ಭಾರತ ದೇಶ ಕೃಷಿ ಪ್ರಧಾನವಾಗಿರುವಂಥ ದೇಶ. ಈಗಲೂ ಸಹ ನಮ್ಮ ಜನಸಂಖ್ಯೆಯಲ್ಲಿ 145 ಕೋಟಿ ಏನಿದೆ ಅಲ್ಲಿ ಸುಮಾರು 70ರಿಂದ 80 ಕೋಟಿ ಜನ ನಮ್ಮ ಕೃಷಿಯನ್ನು ಕ್ಷೇತ್ರವನ್ನೇ ಆಧರಿಸಿ ಜೀವನ ಮಾಡ್ತಾರೋವಂಥ ಒಂದು ಕ್ಷೇತ್ರ ಆಗಿದೆ. ಸೊ ಈ ಕ್ಷೇತ್ರ ಯಾವಾಗಲೂ ನಿರಂತರವಾಗಿ ನಡೀತಾ ಇರುವಂಥ ಕ್ಷೇತ್ರನೇ ಇದು. ಸೊ ಹಾಗಾಗಿ ಏನಾಗುತ್ತೆ, ನಮ್ಮ ವಿದ್ಯಾರ್ಥಿಗಳು ಬರೀ ಕೆಲಸ ಹುಡ್ಕೊಂಡು ಹೋಗೋದೇ ಅಲ್ಲ, ತಾವು ಸ್ವಂತ ಉದ್ಯಮಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಎಂಟರ್ಪ್ರಿನರ್ಶಿಪ್, ನಾಗಲೇ ಹೇಳಿದಾಗೆ ಸ್ಕಿಲ್ ಡೆವಲಪ್ಮೆಂಟ್ ಭಾಳಷ್ಟು ನಮ್ಮ ಸಂಪೂರ್ಣ ಗ್ರೂಪ್ ಇನ್ಸ್ಟಿಟ್ಯೂಷನ್ಸ್ ಕೊಡ್ತಾ ಇದೆ, ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದೆ. ಸೊ ಹಾಗಾಗಿ ಏನಾಗುತ್ತೆ, ಅವರು ಸ್ವಂತ ಉದ್ಯೋಗಗಳನ್ನ ಮಾಡ್ಕೋಬಹುದು. ಎಂಟರ್ಪ್ರಿನರ್ಶಿಪ್ ಅಂದರೆ ಅರ್ನ್ ವೈಲ್ ಯು ಲರ್ನ್. ಅವರು ಕೃಷಿ ಈಗೇನು ಪದವಿಯನ್ನು ಪಡಿತಾ ಇರ್ತಾರೆ, ಓದ್ತಾ ಇರ್ತಾರೆ, ಅವಾಗಲೇ ಅವರಿಗೆ ತಾವೇ ಸಹ ಏನು ಗಳಿಸ್ಬೋದು ಅನ್ನೋದ್ರ ಬಗ್ಗೆ, ಅಗ್ರಿಕಲ್ಚರ್ ಯಾವ ಥರ ಪ್ರಾಫಿಟಬಲ್ ಆಗುತ್ತೆ, ಯಾವ ಬೆಳೆಯನ್ನು ಬೆಳಿಬೇಕು, ಮಾರ್ಕೆಟಿಂಗ್ ಯಾವ ರೀತಿ ಮಾಡಬೇಕು, ಅದ್ರ ಬಗ್ಗೆ ಹೆಚ್ಚಿನ ಒಂದು ಒತ್ತನ್ನು ನಾವು ಕೊಡ್ತಾ ಇರೋದ್ರಿಂದ ಅವರ ಮೊದಲನೇ ವರ್ಷದಿಂದ ಕಡೆಯ ವರ್ಷದ ತನಕ ನಮ್ಮ ಒಂದು ಏನು ಕ್ರಾಪ್ ಕೆಫ್ಟೇರಿಯಾ ಇದೆ, ಸೊ ಅಲ್ಲಿ ಅವರು ಬಹಳಷ್ಟು ಬೆಳೆಗಳನ್ನು ಬೆಳೆದು ಅವರೇ ಗಳಿಸುವಂಥ ಒಂದು ವ್ಯವಸ್ಥೆಯನ್ನು ಸಹ ನಮ್ಮ ಸಂಸ್ಥೆ ಮಾಡ್ತಾ ಇದೆ. ಸೊ ಹಾಗಾಗಿ ಏನಾಗುತ್ತೆ, ಇವರಿಗೆ ನಾವು ಸಮಗ್ರ ಕೃಷಿ ಪದ್ಧತಿಯನ್ನು ಹೆಚ್ಚಾಗಿ ಒತ್ತನ್ನು ಕೊಟ್ಟು ಮಾಡ್ತಾ ಇರೋದ್ರಿಂದ ಸ್ವಂತ ಉದ್ಯೋಗ ಮಾಡ್ಕೊಳ್ಳಿಕ್ಕೆ ಬಹಳಷ್ಟು ಅನುಕೂಲ ಆಗಿದೆ. ಸೊ ಅದ್ರಲ್ಲಿ ನಾವು ಅಲ್ಯುಮಿನಿ ಮೀಟ್ ಎವ್ರಿ ಇಯರ್ ಕಂಪಲ್ಸರಿ ಮಾಡ್ತೇವೆ. ಸೊ ಅವರಿಂದ ಯಾವ್ಯಾವ ಸ್ವಂತ ಉದ್ಯೋಗ ಮಾಡ್ಕೊಂಡಿದ್ದಾರೆ. ಈಗಾಗಲೇ ನಮ್ಮ ಬಹಳಷ್ಟು ಕಡೆ ನಮ್ಮ ವಿದ್ಯಾರ್ಥಿಗಳು ಅಗ್ರಿ ಕ್ಲಿನಿಕ್ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಕನ್ಸಲ್ಟೆನ್ಸಿ ಸರ್ವಿಸ್ ಅಂತ ಮಾಡ್ತಾ ಇದ್ದಾರೆ. ಸೊ ಮತ್ತೆ ಅವರೇ ಒಂದು ಉದ್ಯೋಗಗಳನ್ನ ಸೃಷ್ಟಿ ಮಾಡಿದ್ದಾರೆ, ಮತ್ತೆ ಹಲವಾರು ಕೃಷಿ ಪದವೀಧರಿಗೆ ಕೆಲಸವನ್ನು ಕೊಡ್ತಾ ಇದ್ದಾರೆ. ಸೊ ಈಗೇನಾಗುತ್ತೆ, ನಾವು ಅದನ್ನ ನಾವು ಪ್ರತಿ ವರ್ಷ ನಮ್ಮ ವಿದ್ಯಾರ್ಥಿಗಳು ಏನು ಪದವಿಯನ್ನು ಪಡ್ಕೊಂಡು ಹೋಗಿದ್ದಾರೆ ಅವರು ಕಡ್ಡಾಯವಾಗಿ ನಮ್ಮ ಒಂದು ಸಂಸ್ಥೆಯಲ್ಲಿ ಪ್ರತಿ ವರ್ಷ ಅವರ ಒಂದು ಅಲ್ಯುಮಿನಿ ಮೀಟ್ ಅಂತ ಮಾಡ್ತೇವೆ. ಸೊ ಅವರಿಂದ ಅವರಿಗೆ ಅಂದರೆ ಅವರ ಬಾಯಿಂದ ನಾವು ಕೇಳಿದಾಗ ನಮ್ಮ ವಿದ್ಯಾರ್ಥಿಗಳಿಗೆ ಅವ್ರಿಗೂ ಹುಮ್ಮಸ್ ಬರುತ್ತೆ, ಇನ್ಸ್ಪಿರೇಷನ್ ಆಗುತ್ತೆ. ಸೊ ನಾನು ಸಹ ಸ್ವಂತ ಉದ್ಯೋಗ ಮಾಡಿ ಒಳ್ಳೆಯ ಹಣವನ್ನು ಗಳಿಸ್ಬೋದು, ಆರ್ಥಿಕ ಸಬಲತೆಯನ್ನು ಕಾಣ್ಕೋಬೋದು ಅನ್ನೋ ದೃಷ್ಟಿಯಿಂದ ಈ ಒಂದು ಸಂಸ್ಥೆ ಕೆಲಸ ಮಾಡ್ತಾ ಇದ್ದೇನೆ. ಆಲ್ ರೈಟ್ ಸರ್. ಸೊ ಸಾಕಷ್ಟು ವಿಚಾರಗಳನ್ನು ಕಾರ್ಯಕ್ರಮಕ್ಕೆ ಬಂದು ಸಂಪೂರ್ಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮ್ಮಿಬ್ಬರಿಗೂ ಕೂಡ. ಧನ್ಯವಾದ. ನಮಸ್ತೆ. ಸೊ ವೀಕ್ಷಕರೇ, ಸಂಪೂರ್ಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಅಡ್ರೆಸ್ ಕಾರ್ಡ್ ಹೀಗಿದೆ ನೋಡಿ. ವೀಕ್ಷಕರೇ, ವಿದ್ಯಾರ್ಜನೆಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಅದು ಸಂಪೂರ್ಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್. ಒಮ್ಮೆ ಭೇಟಿ ಕೊಟ್ಟು ನಿಮ್ಮೆಲ್ಲ ಡೌಟ್ಗಳನ್ನು ಬಗೆಹರಿಸ್ಕೊಳ್ಳಿ, ಸಾಧ್ಯ ಆದರೆ ಅಡ್ಮಿಷನ್ ಕೂಡ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೆನಪಲ್ಲಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.